ಮಗು ಆದಮೇಲೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಹಾಗಿದ್ದರೆ ಈ ಥರ ಮಾಡಿ. ಸೊ ಆದಷ್ಟು ಬ್ಯಾಲೆನ್ಸ್ ಡಯಟ್ ಮೇಲೆ ಫೋಕಸ್ ಮಾಡಿ. ಎಕ್ಸ್ಟ್ರೀಮ್ ಡಯಟ್ ಯಾವತ್ತೂ ಮಾಡಬೇಡಿ. ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಇರಬೇಕಾಗುತ್ತೆ. ಜಾಸ್ತಿ ಫ್ರೂಟ್ಸ್ ತಿನ್ನಿ, ಜಾಸ್ತಿ ನೀರು ಕುಡೀರಿ, ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕಾಗುತ್ತೆ. ಕಾರ್ಬ್ಸ್ ಬಂದಾಗ ರೈಸ್ ಕಮ್ಮಿ ಮಾಡಬೇಡಿ, ಯಾಕಂದರೆ ನೀವು ಫೀಡ್ ಮಾಡ್ತಾ ಇರ್ತೀರ. ಸೊ ಫೀಡಿಂಗ್ ಮಾಡ್ತಾ ಇದ್ದಾಗ ಮಿಲ್ಕ್ ಕ್ವಾಂಟಿಟಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ಹಾಲು ಜಾಸ್ತಿ ಕುಡಿಬೇಕಾಗುತ್ತೆ. ನಿಮ್ಮ ಕ್ಯಾಲ್ಶಿಯಮ್ ಇಂಟೇಕ್ ಅಲ್ಲಿ ಫುಲ್ಫಿಲ್ ಆಗುತ್ತೆ. ಸೊ ಕಾರ್ಬ್ಸಲ್ಲಿ ನೀವು ರೈಸ್ ತೊಗೋಬೋದು, ಚಪಾತಿ ಇಷ್ಟ ಆದರೆ ಚಪಾತಿ, ಜೋಳದ ರೊಟ್ಟಿ ಇಷ್ಟ ಆದರೆ ಜೋಳದ ರೊಟ್ಟಿ, ರಾಗಿ ಮುದ್ದೆ ಆದರೆ ರಾಗಿ ಮುದ್ದೆ. ಆಮೇಲೆ ಜಾಸ್ತಿ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ. ನೀವು ಜಾಸ್ತಿ ಸೊಪ್ಪು ತಿಂದರೆ ಹಾಲು ಉತ್ಪತ್ತಿನೂ ಜಾಸ್ತಿ ಆಗುತ್ತೆ. ಮಗು ಮಲಗಿದ್ದಾಗೆ ಆದಷ್ಟು ನೀವು ಏನಾದ್ರು ಲೈಟ್ ವಾಕ್ಸ್ ಮಾಡ್ಬೋದು. 10 ಮಿನಿಟ್ಸ್ ವಾಕ್ ಮಾಡ್ಬೋದು ಮನೆಯೊಳಗೆ, ಇಲ್ಲ ಹೊರಗಡೆ. ಮಗುನ ಯಾರ ಕೈ ಎಲ್ಲಾರು ಕೊಟ್ಬಿಟ್ಟು, ಸೊ ನಿಮ್ಮ ಅಮ್ಮನೋ ಇಲ್ಲ ಯಾರು ನೋಡ್ಕೊಳ್ಳೋರಿದ್ದರೆ ಆ ಥರನೂ ಮಾಡ್ಬೋದು. ರೆಸ್ಟ್ ಆಗ್ತಾ ಇಲ್ಲ, ಎನರ್ಜಿ ಇಲ್ಲ ಅಂದಾಗ ಮಗು ಮಲಗಿದ್ದಾಗಲೇ ನೀವು ಒಂದು 20 ಮಿನಿಟ್ಸ್ ಮಲ್ಕೋಬೋದು. ಸೊ ಅವಾಗ ನಿಮ್ಮ ರಿಕವರಿನೂ ಚೆನ್ನಾಗಿರುತ್ತೆ. ಅಂದರೆ ನಾರ್ಮಲ್ ಡೆಲಿವರಿ ಆಗಿದ್ದರೆ 1.5 ಮಂತಿಗೆ ನೀವು 10 ಮಿನಿಟ್ಸಿಂದ 10 ಮಿನಿಟ್ಸ್ 15 ಮಿನಿಟ್ಸ್ ವಾಕ್ ಮಾಡಬೇಕು ಡೈಲಿ. ಆಮೇಲೆ ಅದು ಎವ್ರಿ 2 ಡೇಸ್ ಆರ್ 4 ಡೇಸಿಗೆ ಒಂದು ಸತಿ 5 ಮಿನಿಟ್ಸ್ ಇನ್ಕ್ರಿಮೆಂಟ್ ತೊಗೊಂಡು ಆ ಥರ ಲೈಕ್ 30 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಆ ಥರ ವಾಕ್ ಮಾಡ್ಬೋದು. ಸೆಕ್ಷನ್ ಆಗಿದ್ದರೆ 3 ಮಂತ್ಸ್ ಆದಮೇಲೆ ಬಾಡಿ ರಿಕವರ್ ಆಗಿರುತ್ತೆ. ಸೊ ಆವಾಗ ನೀವು ಈ ಥರ ನಾನು ಹೇಳ್ದಂಗೆ 10 ಮಿನಿಟ್ಸ್, ಆಮೇಲೆ ಎವ್ರಿ 3 or 4 ಡೇಸ್ ಒನ್ಸ್ ಆರ್ ಎವ್ರಿ 1 ವೀಕ್ ಒನ್ಸ್ 5 ಮಿನಿಟ್ಸ್ ಅಂತ ಇನ್ಕ್ರಿಮೆಂಟ್ ಮಾಡಿಕೊಂಡು ವಾಕ್ ಡ್ಯೂರೇಷನ್ನ ಜಾಸ್ತಿ ಮಾಡ್ಬೋದು. ಸೊ ಹಾಗೆಯೇ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನಂಗೆ ಖಂಡಿತ ಸಾಧ್ಯ ಇದೆ. ನೀವು ವೆಯ್ಟ್ ಲಾಸು ಅಂದರೆ ನೀವು ಮಗು ಆದಮೇಲೆ ವೆಯ್ಟ್ ಲಾಸ್ ಆಗೋದು. ಇನ್ನೊಂದು ಏನಂತಂದರೆ, ಆಮೇಲೆ ನೀವು ಜಾಸ್ತಿ ಸ್ಟ್ರೆನ್ನಸ್ ಆ್ಯಕ್ಟಿವಿಟಿನೂ ಮಾಡ್ಬೋದು. ಆದಷ್ಟು ಯೋಗ ಎಕ್ಸಸೈಸಸ್, ಆಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ತುಂಬ ಮಾಡಬೇಕಾಗುತ್ತೆ. ಪ್ಲ್ಯಾಂಕ್ಸ್ ದಯವಿಟ್ಟು ಅವಾಯ್ಡ್ ಮಾಡಿ, ಯಾಕಂದರೆ ನೀವು ನ್ಯೂ ಮಾಮ್ ಆಗಿದ್ದಕ್ಕೆ ಪ್ಲ್ಯಾಂಕ್ಸ್ ಆ್ಯಂಡ್ ಸರ್ಟನ್ ಎಕ್ಸಸೈಸಸ್ ಆರ್ ನಾಟ್ ರೆಕಮೆಂಡೇಬಲ್. ನೀವು ಏನಾರು ಡಯಾಸ್ಟೇಸಿಸ್ ರೆಕ್ಟಾ ಇದ್ದರೆ ಅದ್ರ ರಿಲೇಟೆಡ್ ಎಕ್ಸಸೈಸ್ ಫಸ್ಟ್ ಮಾಡಿ. ಕೆಲವೊಂದು ಕೀಗಲ್ ಎಕ್ಸಸೈಸ್ ಕೂಡ ಮಾಡಬೇಕಾಗುತ್ತೆ. ಸ್ಲೋ ಆಗಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಬರಲ್ಲ, ಲೂಸ್ ಸ್ಕಿನ್ ಬರಲ್ಲ. ಸೊ ನೀವು ಮುಂಚೆ ಹೇಗಿದ್ರೋ ಮಗು ಆಗೋಕ್ಕಿಂತ ಮುಂಚೆ ಹೇಗಿತ್ತೋ ನಿಮ್ಮ ಬಾಡಿ, ಅದೇ ಥರ ನಿಮ್ಮ ಬಾಡಿ ಇವಾಗ ಆಗುತ್ತೆ. ನನ್ನ ಮಗನಿಗೆ ಇವಾಗ 16 ವರ್ಷ. ನಾನೇ ಇವಾಗ ಈ ಥರ ಮೇಂಟೈನ್ ಮಾಡಿದ್ದೀನಿ ಇಷ್ಟು ವರ್ಷ ಆದಮೇಲೆ ಅಂದರೆ ಖಂಡಿತ ನಿಮಗೂ ಸಾಧ್ಯ ಇದೆ. ಹಾಗೆಯೇ ನಿಮಗೇನಾದ್ರು ಪ್ರೊಫೆಷ್ನಲ್ ಆಗಿ ವೆಯ್ಟ್ ಲಾಸ್ ಗೈಡೆನ್ಸ್ ರಿಲೇಟೆಡ್ ಟು ನಿಮ್ಮ ಡಯಟು, ಎಕ್ಸಸೈಸ್ ಪ್ಲ್ಯಾನ್ಸ್ ಬೇಕು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲ ಏನಾದ್ರು ಸಜೆಷನ್ಸ್ ಕೊಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟಲ್ಲಾರು ಕೊಡಿ, ಇಲ್ಲ DMs ಎಲ್ಲಾರು ಕೊಡಿ. ದಯವಿಟ್ಟು ಮೆಸೇಜ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದ.